ಸಾಕಷ್ಟು ಒಡನಾಟ ಮನೆಗೆ ನಾನು ಅಂಬರೀಷ್ ಅವರು ಹಲವಾರು ಬಾರಿ ಬಂದಿದ್ದೀವಿ. ಅವ್ರ ಜೊತೆಲಿ ಕೂತ್ಕೊಂಡು ಊಟ ಮಾಡಿ ಎಷ್ಟೋ ಸುಂದರವಾದ ಸಿದ್ಧಿಯನ್ನು ಕೊಟ್ಟು ಎಷ್ಟೋ ನಮ್ಮ ಒಡನಾಟದ ಎಲ್ಲ ಮೆಮರೀಸ್, ಸ್ವೀಟ್ ಮೆಮರೀಸ್ ಅಂತ ತುಂಬ ನೋವು, ತುಂಬ ದುಃಖದ ವಿಚಾರ. ಸರೋಜಮ್ಮ ಇನ್ನೂ ಇಲ್ಲ ನಮ್ಮೊಂದಿಗೆ ಅನ್ನೋದು ನಮ್ಗೆ ಯಾರಿಗೂ ಒಂದು ರೀತಿ ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕಾಗದೇ ಇರೋವಂಥ ವಿಷಯ. ತುಂಬ 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 ಅಭಿಮಾನ ಅವ್ರಿಗೆ, ಅಂಬರೀಷ್ ಅವ್ರ ಬಗ್ಗೆ ನಮಗೂ ಅಷ್ಟೇ. ನಿಜಕ್ಕೂ ಹೇಳಬೇಕು ಅಂದರೆ ಅವರು ಲೆಜೆಂಡ್ರಿ ಕರ್ನಾಟಕದಿಂದ ಹೋಗಿ ತಮಿಳ್ನಾಡು, ತೆಲುಗು, ಹಿಂದಿ ಎಲ್ಲ ಲ್ಯಾಂಗ್ವೇಜಸಲ್ಲೂ ಅವರು ಒಂದು ರೀತಿ ರೂಲ್ ಮಾಡಿದವರು. ಇಂಡಸ್ಟ್ರಿಯಲ್ಲಿ ಫಸ್ಟ್ ಲೇಡಿ ಸೂಪರ್ ಸ್ಟಾರ್ ಅಂದರೆ ಅವರೇ ಆಗಿದ್ದರು. ಇವತ್ತಿಗೂ ಅವರ ಒಂದು ಫ್ಯಾನ್ ಫಾಲೋಯಿಂಗು ನೀವು ಹೊರದೇಶಗಳಿಗೆ ಹೋದರೆ ಹೆಂಗೆ ಮುಗಿಬೀಳ್ತಾರೆ ಜನ ಅನ್ನೋದು ನೀವು ನೋಡಬೇಕು. ಅವ್ರ ಬಗ್ಗೆ ಅಷ್ಟೊಂದು ಪ್ರೀತಿ ಇಟ್ಕೊಂಡಿದ್ದಾರೆ ಜನ ಎಲ್ಲ ಕಡೆ. ಅವರು ಅಷ್ಟೇ ಎಷ್ಟು ಹಂಬಲ್ಲು, ಎಷ್ಟು ಡೌನ್ ಟು ಅರ್ತ್ ಆಗಿರೋರು ಅಂದರೆ ಯಾವತ್ತೂ ನಾನು ಸೂಪರ್ ಸ್ಟಾರು, ನಾನು ಇಷ್ಟು ದೊಡ್ಡವಳು ಅನ್ನೋದು ಎಲ್ಲೂ ತೋರಿಸ್ಕೊಂಡಿಲ್ಲ. ತುಂಬ ಫ್ರೆಂಡ್ಲಿ ಆಗಿರೋರು ಎಲ್ರಿಗೂ. ಮುಖ್ಯವಾಗಿ ಅಂಬರೀಷ್ ಅವರು ಅಂದರೆ ನನ್ನ ತಮ್ಮ ಅಂತ ತುಂಬ ಹೆಮ್ಮೆಯಿಂದ, ತುಂಬ ಪ್ರೀತಿ ಅಭಿಮಾನದಿಂದ ಇರೋರು. ಅವರ ಒಂದು ಅಗಲಿಕೆ ನಿಜವಾಗ್ಲೂ ನಾವು ಎಂದೆಂದಿಗೂ ಅದನ್ನು ತೀರಿಸೋಕ್ಕಾಗೋದಿಲ್ಲ. ಅವರ ಒಂದು ಮೆಮರೀಸ್ ಜೊತೆಲಿ ಮುಂದೆ ಲಾಸ್ಟ್ ಇಯರ್ ನನ್ನ ಬರ್ತ್ಡೇ ಫಂಕ್ಷನ್ಗೆ ಅವರು ಬಂದಿದ್ದರು. ಪಾಪ ಹುಷಾರಿರಲಿಲ್ಲ ಅಷ್ಟೊಂದು, ಆದ್ರೂ ಇಲ್ಲ ಸುಮಾ ನಿನ್ನ ಬರ್ತ್ಡೇಗೆ ನಾನು ಬರಲೇಬೇಕು ಅಂತ ಹೇಳಿ ಅವ್ರು ಬಂದಿದ್ದರು. ಹಾಗೆಯೇ ನನ್ನ ಈ ಪೊಲಿಟಿಕಲ್ ಜರ್ನಿ ಅನ್ನೋದು ಸ್ಟಾರ್ಟ್ ಆದಾಗಿಂದನೂ ಅವ್ರು ನನಗೆ ದೊಡ್ಡ ಶಕ್ತಿಯಾಗಿದ್ದರು. ಇದು ಬಹುಶಃ ಯಾರಿಗೂ ಗೊತ್ತಿರಲ್ಲ ಈ ವಿಚಾರ. ನಾನು ಫಸ್ಟ್ ಎಲೆಕ್ಷನ್ಗೆ ನಿಂತ್ಕೋತಾ ಇದ್ದೀನಿ ಅಂದ ತಕ್ಷಣ ಅವರು ಫೋನ್ ಮಾಡಿ ನನಗೆ ಆಶೀರ್ವಾದ ಮಾಡಿದ್ರು. ಯಾವುದೇ ಕಾರಣಕ್ಕೂ ನೀನೇ ಗೆಲ್ತೀಯ, ನೀನು ಒಳ್ಳೆಯವಳು, ನಿನಗೆ ಭಗವಂತ ಒಳ್ಳೆಯದನ್ನು ಮಾಡ್ತಾನೆ, ನನ್ನ ತಮ್ಮ ಎಲ್ಲ ಒಳ್ಳೆ ಕೆಲಸವನ್ನೇ ಮಾಡಿದ್ದಾನೆ ಈ ಪ್ರಪಂಚದಲ್ಲಿ, ಅವ್ರಿಗೆ ಅನ್ಯಾಯ ಆಗೋದಿಲ್ಲ, ಅವ್ರ ಕುಟುಂಬಕ್ಕೂ ಅನ್ಯಾಯ ಆಗೋದಿಲ್ಲ. ಈ ರೀತಿಯ ಧೈರ್ಯದ ಮಾತುಗಳನ್ನು ನನ್ನ ಉದ್ದಕ್ಕೂ ಈ ಒಂದು 6 ವರ್ಷಗಳಲ್ಲಿ ಅವ್ರು ಎಷ್ಟು ಬಾರಿ ಫೋನ್ ಮಾಡಿ ನನಗೆ ಹೇಳಿರ್ಬೋದು, ಅದನ್ನು ಎಣಿಸೋಕ್ಕಾಗಲ್ಲ. ಅಷ್ಟೊಂದು ಪ್ರೀತಿ ನನಗೆ ಅವರು ಕೊಟ್ಟಿದ್ದಾರೆ. ಒಂದು ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ನನಗೆ ಅಡ್ವೈಸ್ ಕೊಡೋರು. ನನ್ನ ಬಗ್ಗೆ ಯಾರಾದರೂ ನೆಗೆಟಿವ್ ಆಗಿ ಮಾತಾಡಿದವ್ರಿಗೆ ನನಗೆ ಫೋನ್ ಮಾಡಿ ಅವ್ರಿಗೆ ಬಾಯಿಗೆ ಬಂದಾಗ ಬೈಯೋರು. ಅಷ್ಟೊಂದು ಇದು. ಆಮೇಲೆ ಅಂಬರೀಷ್ ಅವ್ರದ್ದು ಒಡನಾಟ ಬೇರೆ ರೀತಿಯೇ ಇತ್ತು. ಇವ್ರು ತುಂಬ ಕಾಲಿಗೋದು, ತುಂಬ ಅವ್ರನ್ನ ತಮಾಷೆ ಮಾಡೋದು, ರೇಗಿಸೋದು, ನನ್ನ ದತ್ತು ತಗೊಳ್ಳಿ, ಇಷ್ಟೊಂದು ಆಸ್ತಿ ನಿಮ್ಗೆ ಯಾಕೆ, ನಾನೇ ಎಲ್ಲ ನೋಡ್ಕೊತೀನಿ ತುಂಬ ಒಂದು ಸ್ವೀಟ್ ರಿಲೇಷನ್ಶಿಪ್ ಇತ್ತು ಅಂಬರೀಷ್ ಅವ್ರಿಗೆ. ಅವ್ರು ಅಷ್ಟು ಆಸೆ ಅಂಬರೀಷ್ ಅವರು ಅಂದರೆ ಅವ್ರ ಕಷ್ಟ ಸುಖ ಏನೇ ಇದ್ದರೂ ಫೋನ್ ಮಾಡಿ ಎಷ್ಟೊತ್ತಲ್ಲಾದರೂ ಅಂಬರೀಷ್ಗೆ ಫೋನ್ ಮಾಡೋರು, ಇವರು ಬಂದುಬಿಡೋರು ಅವ್ರನ್ನ ಮಾತಾಡ್ಸೋದು. ದಿನ ಸರೋಜಮ್ಮ ಅವರು ಒಂದು ಸ್ವೀಟ್ ಮೆಮರಿಯಾಗಿ ಉಳ್ಕೊಂಡಿದ್ದಾರೆ. ಥ್ಯಾಂಕ್ ಯು. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.